ಇವತ್ತು ಹಾರ್ವೆಸ್ಟ್ ಮಾಡ್ತಾ ಇದೀವಿ. ಇಳುವರಿ ಒಂದ್ ಸ್ವಲ್ಪ ಜಾಸ್ತಿ ಬರೋ ತರ ಅನಿಸ್ತಿದೆ. ಕ್ವಾಲಿಟಿ ಮತ್ತೆ ಶೈನಿಂಗು ಎಲ್ಲ ಚೆನ್ನಾಗಿ ಕಾಣಿಸ್ತಿದೆ. ತುಂಬಾನೇ ಮಳೆ, ಸೈಕ್ಲೋನು 3 ಡೇಸ್ ಸೈಕ್ಲೋನು, 3 ಡೇಸ್ ಮಳೆಯಲ್ಲಿದ್ದು ಕೂಡ ಇಷ್ಟೊಂದು ಇಂಪ್ರೂವ್ಮೆಂಟ್ ಆಗಿದೆ. ಈಗ ತುಂಬಾ ಅಂದ್ರೆ ಇಷ್ಟ ಆಗುತ್ತೆ ಅಂತ ಕೂಡ ಅನ್ಕೊಂಡಿರಲಿಲ್ಲ. ನಮಸ್ಕಾರ, ನನ್ನ ಹೆಸರು ನಾಗರಾಜ್ ಅಂತ. ನಾವು ಚೊಕ್ಕರಸ್ನಳ್ಳಿ ಗ್ರಾಮದಿಂದ ಮಾತಾಡ್ತಾ ಇರೋದು. ನಾವು ಬೀನ್ಸ್ ಬೆಳೆನ ಒಂದು 7-8 ವರ್ಷದಿಂದ ಬೆಳೀತಾ ಇದೀವಿ. 15 ಡೇಸ್ ಆಗಿದೆ ನಾನು ಅಗ್ರೋಲೈಸರು ಮತ್ತು ಅಗ್ರೋಸ್ ಮೇಲೆ ಎರಡು ಬಿಟ್ಟು 15 ಡೇಸ್ ಆಗಿದೆ. ಇವತ್ತು ಹಾರ್ವೆಸ್ಟ್ ಮಾಡ್ತಾ ಇದ್ದೀವಿ. ಇಳುವರಿ ಒಂದು ಸ್ವಲ್ಪ ಜಾಸ್ತಿ ಬರೋ ಥರ ಅನಿಸ್ತಿದೆ. ಕ್ವಾಲಿಟಿ ಮತ್ತು ಶೈನಿಂಗು ಎಲ್ಲ ಚೆನ್ನಾಗಿ ಕಾಣಿಸ್ತಿದೆ. ಖಂಡಿತವಾಗೂ ವ್ಯತ್ಯಾಸ ಇದೆ. ಶೈನಿಂಗು ಹಂಗೆ ಕಾಣಿಸ್ತಿದೆ. ಕಾಯಿ ಕ್ವಾಲಿಟಿ ಮತ್ತು ಕಾಯಿ ನೋಡೋದಕ್ಕೆ ಒಂಥರ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಮುಂಚೆ ಗಿಡ ಇಷ್ಟೇ ಇದೇ ಸ್ಟೇಜಲ್ಲಿ ಇದ್ದಿದ್ದು. ತುಂಬಾನೇ ಮಳೆ, ಸೈಕ್ಲೋನು 3 ಡೇಸ್ ಸೈಕ್ಲೋನು, 3 ಡೇಸ್ ಫುಲ್ಲು ಮಳೆಯಲ್ಲೇ ಇದ್ದೋಯ್ತದು. ಮಳೆಯಲ್ಲಿದ್ದು ಕೂಡ ಇಷ್ಟೊಂದು ಇಂಪ್ರೂವ್ಮೆಂಟ್ ಆಗಿದೆ. ಈಗ ತುಂಬ ಅಂದರೆ ಇಷ್ಟ ಆಗುತ್ತೆ ಅಂತ ಕೂಡ ಅನ್ಕೊಂಡಿರಲಿಲ್ಲ. ಗಿಡ ಪಲ್ಸ್ನಾಗಿ ಇದ್ದಿದ್ದು, ಅಲ್ಲೊಂದು ಇದ್ದಿದ್ದು. ಸೊ ಈಗ ಗಿಡ ತುಂಬ ತೋಟದಲ್ಲಿ ತುಂಬ ಕಾಣಿಸ್ತಾ ಇದೆ. ಇಂಪ್ರೂವ್ಮೆಂಟ್ ಎಲ್ಲ ಚೆನ್ನಾಗಿದೆ. ಇಂಪ್ರೂವ್ಮೆಂಟ್ ಕಮ್ಮಿ ಇದೆ ಅಂದ್ಬಿಟ್ಟು ಪ್ರವೀಣ್ ಸರ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು 30 ಡೇಸ್ಗೆ ಅಗ್ರೋಲೈಸರು ಮತ್ತೆ ಅಗ್ರೋಸ್ಮೈಲ್ನ 8 ದಿವಸ ಗ್ಯಾಪಲ್ಲಿ ಬಿಡು ಅಂತ ಹೇಳಿದ್ರು. ಅಗ್ರೋಲೈಸರು ಬಿಟ್ಟ ಮೇಲೆ ಗಿಡ ಇಂಪ್ರೂವ್ಮೆಂಟು, ಗಿಡದಲ್ಲಿ ಮುಂಚೆ ಬರ್ತಾ ಇದ್ದು ಹೂವಾಗಿಂತ ಜಾಸ್ತಿ ಹೂವು ಬರೋ ಥರ, ಏನು ರೋಗ ಏನು ಇಲ್ದಿರಾ ಹೆಲ್ದಿಯಾಗಿ ಗಿಡ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಗ್ರೋಸ್ ಮೇಲ್ ಬಿಟ್ಟ ಮೇಲೆ ಈಗ ಹೂವು ಡ್ರಾಪ್ ಆಗ್ದಿರಾ ಏನಂದ್ರೆ ಈ ಕಾಯಿ ಎಲ್ಲಾನು ತುಂಬಾ ಕಾಣಿಸ್ತಾ ಇದೆ. ಇಂಪ್ರೂವ್ಮೆಂಟು ಚೆನ್ನಾಗೈತೆ. ಗಿಡನೂ ಏನು ರೋಗ ಏನು ಇಲ್ದಿರಾ ಎಲ್ಲ ಚೆನ್ನಾಗಿದೆ. ಲೇಬರ್ಸ್ ಒಪಿನಿಯನ್ನು ಚೆನ್ನಾಗಿದೆ. ಕಾಯಿ ಕ್ವಾಲಿಟಿ ಚೆನ್ನಾಗಿದೆ, ಶೈನಿಂಗು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸರ್ಜಾಪುರದಲ್ಲಿ SM ಫರ್ಟಿಲೈಸರ್ಸ್ ಈ ಅಗ್ರೋಲೈಸರ್ ಮತ್ತೆ ಅಗ್ರೋಸ್ಮೈಲ್ನ ಯೂಸ್ ಮಾಡಿದ್ರೆ ಯಾವುದೇ ಸೈಡ್ ಎಫೆಕ್ಟ್ ಇರೋ ಥರ ಯಾವುದೂ ಇಲ್ಲ ಗಿಡಕ್ಕೆ. ಸೊ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಹೂವು ಪಿಂದೆ ಎಲ್ಲ ಚೆನ್ನಾಗಿ ಬರುತ್ತೆ. ಕಾಯೆಲ್ಲ ಇಳುವರಿನೂ ಚೆನ್ನಾಗಿ ಬರುತ್ತೆ. ಸೊ ಆರಾಮಾಗಿ ಯೂಸ್ ಮಾಡ್ಬೋದು.